ಎಲ್ಲ ಆತ್ಮಬಂಧಿಗಳಿಗೂ ನಮಸ್ಕಾರಗಳು. ನನ್ನ ಹೆಸರು ಶೈಲಜಾ ಅಂಥೇಳಿ. ನಾವು ಹಾವೇರಿಯಿಂದ ಮಾತಾಡ್ತಿರೋದು. ಮೊದಲಿಗೆ ಧ್ಯಾನ ಗುರುಗಳಾದ ಡಾಕ್ಟರ್ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ನಮಸ್ಕರಿಸುತ್ತಾ, ನಮ್ಮ ಧ್ಯಾನ ಶಿಕ್ಷಕರಾದ ಕವಿತಾ ಲದ್ವಾರಿಗೂ, ಲಲಿತಾ ಪವಾರ್ ಅವರಿಗೂ ಮತ್ತು ಸುಮಂಗ್ಲಾ ಸಾಲಿಮಠ್ ಮೇಡಮ್ ಅವರಿಗೂ ನಮಸ್ಕರಿಸುತ್ತಾ, ನಾವು ಧ್ಯಾನಕ್ಕೆ ಬಂದು ಈಗ 9 ತಿಂಗಳಾಯಿತು. ನಾವು ಧ್ಯಾನಕ್ಕೆ ಹೇಗೆ ಬಂದಪ್ಪ ಅಂದರೆ, ನಮ್ಮ ಫ್ರೆಂಡ್ ಕವಿತಾ ಅಂತ ಹೇಳಿದರು. ಅವ್ರು ಕವಿತಾ ಲದ್ವಾರ್ ಅವರ ಫ್ರೆಂಡು. ನಮಗೆ ಹೀಗೆ ಕೂಡಿದಾಗ ಈಗ ಅವರು ಹೇಳಿದ್ರು, ನಮ್ಮ ಧ್ಯಾನದಲ್ಲಿ ನಾವು ಯಾವ ಥರ ಇವರು ಒಟ್ಟು ನಿಧಿನೇ ಮಾಡೋದಿಲ್ಲ, ಯಾವುದೇ ಕಾಯಿಲೆ ಬಂದರೂ ಧ್ಯಾನದಲ್ಲೇ ವಾಸಿ ಮಾಡ್ಕೋತಾರ ಅಂತ ಹೇಳಿದರು. ಆವಾಗ ನಮಗೆ ಆಶ್ಚರ್ಯ ಆಯಿತು. ಒಟ್ಟು ಹಾಸ್ಪಿಟಲ್ಗೆ ಹೋಗೋದಿಲ್ಲ, ಯಾವುದೇ ಕಾಯಿಲೆ ಬಂದರೂ ಹೇಗಪ್ಪ ಇವರು ವಾಸಿ ಮಾಡ್ಕೊತಾರ ಅಂತಂದು, ಹಾಗಾದರೆ ನಮಗೂ ಕಲಿಸ್ತೀರಾ, ಇದನ್ನು ಎಷ್ಟು ಫೀಸು ಅಂತ ಕೇಳಿದ್ವಿ. ಅವರಿಲ್ಲ, ಫೀಸ್ ಏನಿಲ್ಲ, ನಾವು ಹಂಗೆ ಹೇಳ್ಕೊಡ್ತೀವಿ, ನಿಮ್ಮದು ಒಂದು 10-12 ಜನ ಅಥವಾ ನಿಮ್ಮ ಏರಿಯಾದಲ್ಲಿರೋ ಸ್ವಲ್ಪ ಜನ ಸೇರಿಸ್ರಿ, ಎಲ್ಲರಿಗೂ ಹೇಳ್ಕೊಡ್ತೇವೆ ಅಂದರು. ಆ ಥರ ನಾವು ಬಂದು ನಮ್ಮ ಏರಿಯಾದಲ್ಲೆಲ್ಲ ಹೇಳಿದ್ವಿ. ಆಯಿತು ಮಾಡೋಣ ಅಂತ ತಿಳ್ಕೊಂಡು ಏನು ಮಾಡಿದ್ವಿ, ಒಂದು 20-30 ಜನ ಸೇರಿ ಒಂದು ಪಾರ್ಕ್ನಲ್ಲಿ ಅವ್ರನ್ನ ಕರೆದುಬಿಟ್ಟು ನಾವು ಧ್ಯಾನ ಸ್ಟಾರ್ಟ್ ಮಾಡಿದ್ವಿ. ಅವಾಗೆಲ್ಲ ಅವ್ರೇನಂದ್ರು 1 ಗಂಟೆ ಕೂಡಬೇಕು ಅಂದರು. 1 ಗಂಟೆ ಕೂಡಿಸಿದ್ರೆ ನಮ್ಮ ತಕ್ಷಣ ಕುಂದ್ರಕ್ಕೆ ಆಗ್ತಿರ್ಲಿಲ್ಲ. ಬರೀ ಏನಪ್ಪ ಇದು, ಸುಮ್ಮನೆ ಕೂತ್ರೆ ವಾಕಿಂಗ್ ಆದರೂ ಮಾಡ್ಬೋದು, ಸುಮ್ಮನೆ ಕೂತ್ರೆ ಏನಪ್ಪ ಇದು ಅನ್ಕೊಂಡು ಏನು ಮಾಡಿದ್ವಿ, ಬ್ಯಾಡ್ರಿ ನಮಗೆ 11 ದಿನ ಅಷ್ಟೇ ಕೊಡ್ರಿ ಅಂದ್ವಿ. ಇಲ್ಲ, ಅವ್ರಿಗೆ ಕೊಟ್ಟರೆ ನಾವು 40 ದಿನ ಕೊಡ್ತೀವಿ, ಮಾಡಿರಿ ಚೆನ್ನಾಗಿ ಆಕತೆ ಅಂತಂದರು. ಹಂಗೆ ಅಂದ್ಕೊಂಡು ತಿಳ್ಕೊಂಡು ಮತ್ತು ನಾವು ಎಲ್ಲರೂ ಕರಿತಾ ಇದ್ವಿ. ಅವಾಗೆಲ್ಲ ಇನ್ನೂ ಹೆಚ್ಚು ಜನ ಬಂದರು. ಹಂಗೆ ಕಂಟಿನ್ಯೂ ಮಾಡ್ತಾ ಒಂದಿನ 12ನೇ ದಿನಕ್ಕಿಂತ ನಮಗೆ ಎಕ್ಸ್ಪೀರಿಯನ್ಸ್ ಸ್ಟಾರ್ಟ್ ಆದವು. ಅವಾಗ ಮಾಸ್ಟರ್ಸ್ ಎಲ್ಲ ಬಂದರು, ಗೌತಮ ಬುದ್ಧ ಕಾಣಿಸ್ಕೊಂಡ್ರು, ವಿವೇಕಾನಂದರು ಕಾಣಿಸ್ಕೊಂಡ್ರು. ಅವಾಗ ನಮಗೆ ಆಮೇಲೆ ಒಂದು ನೇಚರ್ ಜೊತೆಗೆ ನಾವು ಹೋಗ್ತಾ ಅನುಭವ ಆಯಿತು. ಹಾಗೆ ಏನೋ ಇದರಲ್ಲಿದೆ ಅಂತ ತಿಳ್ಕೊಂಡು ಆಮೇಲೆ ನಾವು ಇನ್ನೂ ಒಂದು ಅನುಭವ ಏನಂದ್ರೆ, ಏನಪ್ಪ ಇದು ನಾವು ಪಾರ್ಕ್ನಲ್ಲಿ ಮಾಡೋದ್ರಿಂದ ಇವ್ರಿಗೆ ಹೆಂಗೆ ಗೊತ್ತಾಗ್ತತಿ, ಮಾಸ್ಟರ್ಸ್ಗೆಲ್ಲ ಹೆಂಗೆ ಗೊತ್ತಾಗ್ತತಿ, ನಾವು ಮಾಡೋದು ಪಾರ್ಕ್ನಾಗ ಮನ್ಯಾಗರ ಅಲ್ಲ ಅಂದ್ಕೊಂಡ್ವಿ. ಅವಾಗ ಮನ್ಯಾಗ ಒಂದಿನ ಏನೋ ಒಂಥರ ಡಿಫ್ರೆಂಟ್ ಸ್ಮೆಲ್, ಘಮಘಮಾನ ಸ್ಮೆಲ್. ಅಚ್ಚಕ್ಕೆ ನೋಡಿದ್ರಿ ಏನೂ ಇಲ್ಲ. ಆದರೆ ಆ ಥರ ಮಲ್ಲಿ ಕೆಳಗಿಟ್ಟತನ ಏನು ನೋಡಿದ್ವಿ, ಹಣ್ಣು ಇಟ್ಟವೇನೋ, ಹೂವು ಇಟ್ಟವೇನೋ, ಏನು ನೋಡಿದ್ವಿ, ಏನೂ ಇಲ್ಲ. ಅಷ್ಟು ಘಮಘಮ ಸ್ಮೆಲ್. ನಮ್ಮ ಮಗನಿಗೆಲ್ಲ ಗೊತ್ತಾಯಿತು, ಏನಪ್ಪ ಇದು ಅಂದ್ಕೊಂಡ್ವಿ. ಆಮೇಲೆ ಅವ್ರನ್ನ ಕೇಳಿದ್ವಿ, ಇಲ್ಲ ಅವರು ಮಾಸ್ಟರ್ಸ್ ಬಂದಿರ್ತಾರೆ ಮನೆಗೆ ಅವಾಗ ಅಂತಂದ್ವಿ. ಅವಾಗ ಇನ್ನೂ ಹೆಚ್ಚು ನಂಬಿಕೆ ಬಂತು ನಮ್ಗೆ, ಏನಪ್ಪ ಇದು ಹಂಗಾರೆ ಮಾಸ್ಟರ್ಸ್ ಎಲ್ಲ ಬಂದಿರ್ತಾರೆ, ಹಂಗೆ ನಾವು ಪಾರ್ಕ್ನಾಗ ಮಾಡಿದ್ರು ಇದಕ್ಕೆಲ್ಲ ಗೊತ್ತಾಗತ್ತಲ್ಲ ಅನ್ನೋದಕ್ಕೆ ಹಂಗೆ ಚಲೋ ಆಯಿತು ಬಿಡು ಅಂತಂದು ನಾವು ಇನ್ನೂ ಹೆಚ್ಚು ಕಂಟಿನ್ಯೂ ಮಾಡ್ತಾ ಹೋದ್ವಿ. ಆ ಮಧ್ಯದಲ್ಲಿ ಮತ್ತು ನಮಗೆ ಸುಮಂಗ್ಲಾ ಸಾಲಿಮಠ್ ಮೇಡಮ್ ಅವರು ಕೂಡಿದ್ರು. ಅವರು ನಮಗೆ ಮತ್ತು ಅಲ್ಲಿಂದ ಹಾವೇರಿಯಲ್ಲಿ ಒಂದು ಪಿರಾಮಿಡ್ ಐತಿ. ಆ ಪಿರಾಮಿಡ್ನಾಗ ನಾವು ಸತ್ಸಂಗ ಕಾರ್ಯಕ್ರಮ ಶುರು ಮಾಡೋಣ ವಾರಕ್ಕೊಂದು ಸಲ ಅಂಥೇಳಿ, ಅಲ್ಲಿ ಮಂಗಳವಾರಕ್ಕೊಮ್ಮೆ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆವರೆಗೂ ಸತ್ಸಂಗ ಕಾರ್ಯಕ್ರಮ ಚಲೋ ಮಾಡಿದ್ವಿ. ನಾವು ಹೀಗಾಗಿ ಧ್ಯಾನ ನಾವು 41 ದಿನ ಪೂರ್ಣ ಮಾಡೋದ್ರೊಳಗೆ ನಮಗೆ ಇದು ಕನೆಕ್ಟ್ ಆಗಿರೋದ್ರಿಂದ ನಮಗೆ ಡಿಸ್ಕಂಟಿನ್ಯೂ ಆಗೋ ಚಾನ್ಸೇ ಬರಲಿಲ್ಲ. ಹೀಗಾಗಿ ಕಂಟಿನ್ಯೂ ಆಗಿ ನಾವು ಧ್ಯಾನವನ್ನು ನಾವು ಅಲ್ಲಿನೂ ಮಾಡೋದು ಮತ್ತು ಮನೆಯಲ್ಲಿ ನಾವು ಕೂಡ 1 ಅವರ್ ಮಾಡ್ತಾ ಹಿಂಗೆ ಬಂದ್ವಿ. ಹಿಂಗೆ ಮಾಡ್ತಾ ನಮಗೆ ಅನುಭವ ಹೆಚ್ಚಾಗ್ತಾ ಹೋದು. ಹಂಗೆ ಜೊತೆಗೆ ಮಾಸ್ಟರ್ಸ್ ಕನೆಕ್ಟ್ ಆದರು. ಪ್ರತಿದಿ ಸರು, ಸ್ವರ್ಣಮೇಳ ಮೇಡಮರಿಂದ ನಮಗೆಲ್ಲ ಮೆಸೇಜಸ್ ಬರಕತ್ತು. ಎಲ್ಲ ದೇವತೆಗಳು ಕೂಡ ನಮ್ಮ ಧ್ಯಾನದಲ್ಲಿ ಪ್ರತ್ಯಕ್ಷವಾಗಿ ಮೆಸೇಜಸ್ಸನ್ನು ತಿಳಿಸ್ತಿದ್ರು. ಹಾಗೆ ನಾವು ಅಲ್ಲಿ ಏನು ಹೋಗೋ ಅವಶ್ಯಕತೆ ಇರಲ್ಲ. ಯಾವುದು ಏನು ನಮಗೆ ಲೈಫ್ನಲ್ಲಿ ಏನೇ ಸಮಸ್ಯೆ ಬಂದರೂ ಕೂಡ ಆಟೋಮೆಟಿಕ್ಕಾಗಲೇ ನಮ್ಮ ಕಣ್ಣಿಗೆ ಕಾಣಲಾರ್ದು ಹೋಗಿರ್ತವೆ. ಆಮೇಲೆ ನಮ್ಗೆ ಹೇಳ್ತಾರೆ, ಈ ಥರ ನನಗೆ ಮೊನ್ನೆ ಒಂದು ಶೋಲ್ಡರ್ ಪೇನ್ ಬಂದಿತ್ತು. ಮೇ ತಿಂಗಳಲ್ಲಿ ನಂಗೆ ಫುಲ್ ಬೆಡ್ ರೆಸ್ಟ್ನಲ್ಲೇ ಇದ್ದು, ಏನು ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಆ ಥರ ನಾನು ಅಂದ್ಕೊಂಡೆ, ನಾನು ಯಾವುದೇ ಕಾರಣಕ್ಕೂ ಹಾಸ್ಪಿಟಲ್ ಹೋಗೋದಿಲ್ಲ, ಹಂಗಾರೆ ನೀವೇ ಏನಾರು ಮಾಡಿ ವಾಸಿ ಮಾಡಿರಿ ಅಂತಂದ ತಕ್ಷಣ ಅಲ್ಲಿಂದ ನಮಗೆ ಮೆಸೇಜಸ್ ಬಂದು ಯಾವ ಥರ ಟ್ರೀಟ್ಮೆಂಟ್ ತೊಗೋಬೇಕು ಏನಂತೇಳಿ. ಹೀಗಾಗಿ ನಾವು ಹಾಸ್ಪಿಟಲ್ ಮೆಟ್ಲು ಏರ್ದೇನೆ ಸಂಪೂರ್ಣವಾಗಿ ಧ್ಯಾನದ ಮೂಲಕನೇ ನಾವು ಆರೋಗ್ಯವಾದ ಆಗಿದ್ದೇನೆ. ಆಮೇಲೆ ಹೀಗೆ ಒಂದೊಂದು ಪ್ರತಿಯೊಂದನ್ನು RK ಏಂಜಲ್ಸ್ ಕನೆಕ್ಟ್ ಆದರು, ಎಲ್ಲ ಮಾಸ್ಟರ್ಸ್ ಕನೆಕ್ಟ್ ಆದವು, ಮೆಸೇಜಸ್ ಬರ್ತಾ ಇದ್ದಾವೆ. ಹೀಗೆ ನಮ್ಗೆ ಯಾವುದೇ ರೀತಿ ತೊಂದರೆ ಆಗಲಾರ್ದಂಗೆ ಪ್ರತಿಯೊಂದನ್ನು ಕೂಡ ನಾವು ಹಾವೇರಿಯಲ್ಲಿ ಎಲ್ಲರೂ ಚೆಂದಾಗಿ ನಡೆಸ್ಕೊಂಡು ಹೊಂಟೇವಿ. ಆಮೇಲೆ ಮತ್ತು ನೆಕ್ಸ್ಟ್ ನಮ್ಮ ಮನೆಯಲ್ಲಿ ನನ್ನ ಮಗಳು ನನ್ನ ಮಗ ಎಲ್ಲರೂ ಧ್ಯಾನ ಮಾಡಕತ್ತರು. ಆಮೇಲೆ ನಾವು ಪ್ರತಿಯೊಬ್ಬರು ಯಾರೇ ಪರಿಚಯ ಕೂಡಲಿ ನಾವು ಹೇಳೋದೇ ಫಸ್ಟು ಇದನ್ನು ಮಾಡಿರಿ ಚೆನ್ನಾಗುತ್ತೆ. ಆಮೇಲೆ ಸಸ್ಯಾಹಾರಿ, ನಾವು ಮೊದಲಿಂದನೂ ಸಸ್ಯಾಹಾರಿ ಆಗಿರೋದ್ರಿಂದ ನನಗೆ ಈ ಧ್ಯಾನದಿಂದ ನನಗೆ ಯಾವುದೇ ಒಂದು ತೊಂದರೆ ಆಗಲಿಲ್ಲ. ಹೀಗಾಗಿ ನನಗೆ ಬೇಗ ಇದಾಯಿತು. ಬೇರೆದವ್ರಿಗೆ ಕೂಡ ಮಾಡಿರಿ, ಮಾಡ್ತಾ ನಿಮಗೆ ನೀವು ತಿಳ್ಕೊಂಡು ಬಿಡ್ತೀರಾ, ಮಾಡಿರಿ, ಅದೊಂದೇ ಕಾರಣಕ್ಕೆ ಬಿಡಬೇಡ್ರಿ, ಚೆನ್ನಾಗೈತಿ. ಬರೀ ಒಂದು ಸಮಸ್ಯೆಗೋಸ್ಕರ ಬಿಡಬೇಡ್ರಿ, ಆರೋಗ್ಯ ಚೆನ್ನಾಗಾಗ್ತತಿ, ಎಲ್ಲ ಸಮಸ್ಯೆ ಕ್ಲಿಯರ್ ಆಗ್ತಾವೆ ಅಂಥೇಳಿ ನಾವೇನು ಮಾಡ್ತೇವೆ, ಯಾರೇ ಕೂಡಿದ್ರೂ ಧ್ಯಾನಕ್ಕೋಸ್ಕರ ಪ್ರಚಾರ ಮಾಡಿ ಪ್ರತಿಯೊಬ್ಬರೂ ಕರ್ಕೊಂಡು ಬರ್ತೇವೆ. ಸತ್ಸಂಗ ಅಟೆಂಡ್ ಆಗಿನ ಮೇಲೆ ಎಷ್ಟೋ ಜನ ಪರಿವರ್ತನೆ ಆಗಿ ಎಷ್ಟೋ ಅವರು ಕೂಡ ನಮ್ಮ ಹಾಗೆ ಮುಂದುವಾಗಿದ್ದಾರೆ. ಪ್ರತಿಯೊಂದು ವಾರ ಬಂದು ಸತ್ಸಂಗ ಅಟೆಂಡ್ ಮಾಡ್ತಾರೆ, ಮತ್ತು ಮನೆಯಲ್ಲಿ ಕಂಟಿನ್ಯೂ ಮಾಡ್ತಾರೆ. ಹೀಗೆ ಹಾವೇರಿಯಲ್ಲಿ ಸತ್ಸಂಗ ಆಮೇಲೆ ಧ್ಯಾನ ಕಾರ್ಯಕ್ರಮ, ಧ್ಯಾನ ಪ್ರಚಾರ ಏನೋ ನಡೀತಾ ಇದೆ. ಇನ್ನೂ ಕೂಡ ಒಂದು ಗೌರ್ಮೆಂಟ್ ಪಿರಾಮಿಡ್ಗೋಸ್ಕರ ನಾವು ಹೋರಾಡ್ತಿದ್ದೀವಿ. ಅದು ಒಂದು ಆಗಬೇಕು
ಮಾಡಬೇಕು ಅಂತೇಳಿ ಪತ್ರಿಜಿಯವರಲ್ಲಿ ನಾವು ಕೇಳ್ಕೊತೀವಿ. ನಂತರ ನಾವೀಗ ಪಿರಾಮಿಡ್ ಅಂದರೆ ಪತ್ರಿಜಿಯವ್ರು ನೋಡಿರಲೇ ಇಲ್ಲ, 9 ತಿಂಗಳಾದರೂ ನೋಡೋಕೆ ಅವಕಾಶನೇ ಕೂಡ ಬರಲಿಲ್ಲ. ಹಾಗಾಗಿ ಸುಮಂಗಲ ಮೇಡಮ್ ಅವರು ಇಲ್ಲ ಮ್ಯೂಸಿಕ್ ಫೆಸ್ಟಿವಲ್ ಐತಿ, ಹಂಗಾರೆ ಹೋಗೋಣ ಪತ್ರಿಜಿ ಸರ್ ಸಿಗ್ತಾರ ಅಂದರು. ಹಾಗಾಗಿ ನಾವು ಈಗ ಹಾವೇರಿಯಿಂದ ಎಲ್ಲರೂ ಒಂದು 15-20 ಜನ ಸೇರಿ ಪತ್ರಿಜಿ ಸರ್ನ ಬಂದು ಇವತ್ತೆಲ್ಲ ಭೇಟಿಯಾಗಿ ತುಂಬ ಖುಷಿ ಅನ್ನಿಸ್ತು. ಅವ್ರು ಕೊಟ್ಟಾಗೆಲ್ಲ ಫೀಲಿಂಗ್ಸ್ ಮಾಡಿ ಎಕ್ಸ್ಪೀರಿಯೆನ್ಸ್ ಎಲ್ಲ ಖುಷಿ ಅನ್ನಿಸ್ತು. ಅವ್ರು ನೋಡಿದ ಸಂಭ್ರಮ ಸಂತೋಷ ಹೆಚ್ಚಾಯಿತು. ಹೀಗಾಗಿ ನಮ್ಗೆ ಅದು ಒಂದು ಎಕ್ಸ್ಪೀರಿಯೆನ್ಸ್ ಸಿಕ್ಕಿರಲಿಲ್ಲ, ಅದು ಒಂದು ಎಕ್ಸ್ಪೀರಿಯೆನ್ಸ್ ದೊಡ್ಡ ಪಿರಾಮಿಡ್ನಲ್ಲಿ ಕೂತು ನೋಡಿದಂತಹ ಅನುಭವ, ಎಲ್ಲ ಮಾಸ್ಟರ್ ಜೊತೆಗಿನ ಇಲ್ಲಿ ಕೂಡ ಟೈಮ್ ಸ್ಪೆಂಡ್ ಮಾಡಿದಂಥ ಅನುಭವ ತುಂಬ ಖುಷಿ ಆಗ್ತಾ ಇದೆ. ಹೀಗಾಗಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮಹರ್ಷಿ ಪತ್ರಿಜಿಯವರಿಗೂ ಕೂಡ ನಮಸ್ಕಾರ ವಂದನಿಸುತ್ತಾ, ಆಮೇಲೆ ಸುಮಂಗಲಾ ಸಾಲಿಮೇಟ್ ಮೇಡಮ್ ಅವ್ರಿಗೆ ವಂದಿಸುತ್ತಾ, ಹೀಗೆ ಎಲ್ಲ ಧ್ಯಾನ ಶಿಕ್ಷಕರಿಗೂ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸುತ್ತೇನೆ. ನಮಸ್ಕಾರಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.